ಅಂಬೂರಿ ಮೀಟಿದವ ಭವಾಬ್ಧಿ ದಾಟಿದವ ವ್ಯಾಸಾಯ ಭವನಾಶಾಯ ಶ್ರೀಶಾಯ ಗುಣರಾಶಯೇ ವಿದ್ಯಾಯ ಶುದ್ಧ ವಿದ್ಯಾಯ ತತ್ವಾಯ ಚನ್ಮೋ ನಮಃ ತಪೋ ವಿದ್ಯಾ ವಿರಕ್ತ್ಯಾದಿ ಸದ್ಗುಣ ಉಘಾಕರಾನಹಂ ವಾದಿರಾಜಕುರನ್ ಒಂದೇ ಹಯಗ್ರೀವದಯ ಶ್ರೀ ಗುರುಭ್ಯೋ ನಮಃ. ಹರಿಭಜನೆ ಮಾಡುವ ನಿರಂತರ ಎನ್ನುವಂಥ ಒಂದು ಸಂಘಟನೆಯನ್ನು ಮಾಡಿ ಅನೇಕ ಜನರು ಪ್ರತಿನಿತ್ಯವೂ ಭಜನೆಯನ್ನು ಮಾಡ್ತಿದ್ದಾರೆ. ಈ ಭಜನೆ ಯಾಕೆ ಮಾಡಬೇಕು ಅಂತ ಕೇಳಿದರೆ, ಮುಖ್ಯವಾಗಿ ಪರಮಾತ್ಮನ ನಾಮಸ್ಮರಣೆ ಮಾಡಬೇಕು ಅಂತ ಕಲಿಯುಗದಲ್ಲಿ. ಕಲೋ ಸಂಕೀರ್ತನಂ ಹರೇಹೆ ಅಂತ. ಕಲಿಯುಗದಲ್ಲಿ ಪರಮಾತ್ಮನ ನಾಮಸ್ಮರಣೆಗೆ ಇದ್ದದರಲ್ಲಿ ತುಂಬ ಮಹತ್ವ ನಾಮಸ್ಮರಣೆಗೆ. ಆ ನಾಮಸ್ಮರಣೆಯನ್ನು ಇಡೀ ದಿವಸ ಮಾಡಬಹುದು, ಮಾಡಬಹುದು. ಅಷ್ಟು ಮಾತ್ರ ಅಲ್ಲ, ನಾವು ನಮ್ಮ ಮಿತ್ರರಿಗೆ, ನಮ್ಮ ಬಂಧು ಬಾಂಧವರಿಗೆಲ್ಲ ನಾವು ಹೆಸರಿಡುವಾಗ ಪರಮಾತ್ಮನ ಹೆಸರಿಡು. ಯಾಕೆ ಹೇಳಿದರೆ ಪರಮಾತ್ಮನ ಸ್ಮರಣೆ ಬರಬೇಕು ಅಂತ. ಆದರೆ ಅದೆಲ್ಲಕ್ಕಿಂತ ಸಹ ಈ ಹಾಡಿನ ರೂಪದಲ್ಲಿ ಹೇಳಿದರೆ ಎಲ್ಲರಿಗೂ ಕೂಡ ಅದು ಖುಷಿ ಆಗ್ತದೆ. ಎಲ್ರಿಗೂ ಈಗ ನಾವು ಮೊಬೈಲಲ್ಲಿ ವಿಡಿಯೋ ನೋಡಿದ್ವಿ, ಆಗ ಎಂಥದೋ ಒಂದು ಹಾಡು ಬಂತು, ಅದೇ ಇಡೀ ದಿವಸ ಬರ್ತಾ ಇರ್ತದೆ. ಅದೇ ರೀತಿ ನಾವು ಭಜನೆ ಮಾಡಿದರೆ ಆ ಭಜನೆಯೂ ಕೂಡ ಭಜನೆ ಆದಮೇಲೆ ಸಹ 1-2 ದಿನ ಬೇಕಾದರೂ ಅದೇ ಭಜನೆ ನಮ್ಮ ತಲೆಯಲ್ಲಿ ತಿರುಗ್ತಾ ಇರ್ತದೆ. ಅಂದರೆ ಹಾಡಿಗೆ ಅಷ್ಟು ಪ್ರಭಾವ ಉಂಟು. ಹಾಗಾಗಿ ಆ ಹಾಡಿನಲ್ಲಿ ಪರಮಾತ್ಮನ ಸ್ಮರಣೆ ಮಾಡಿದರೆ ಇನ್ನಷ್ಟು ಪ್ರಭಾವ ಬೀಳ್ತದೆ ಅಂತ. ಹಾಗೆ ನೀವೆಲ್ಲರೂ ಆ ಪರಮಾತ್ಮನನ್ನು ಹಾಡಿನ ಮೂಲಕ ಸ್ತೋತ್ರ ಮಾಡ್ತಿದ್ದೀರಿ. ನಿಮ್ಮೆಲ್ಲರಿಗೂ ಕೂಡ ಪರಮಾತ್ಮ ಅನುಗ್ರಹ ಮಾಡಲಿ ಅಂತ ಹೇಳುತ್ತಾ, ಇನ್ನಷ್ಟು ವಿಶೇಷ ರೀತಿಯಲ್ಲಿ ಎಲ್ಲ ಕಾರ್ಯಕ್ರಮಗಳು ನಡೀಬೇಕು ಅಂತ ಹೇಳುತ್ತಾ, ಎಲ್ಲ ಯಶಸ್ವಿಯಾಗಬೇಕು ಅಂತ ಹೇಳುತ್ತಾ ಶ್ರೀಕೃಷ್ಣಾರ್ಪಣ ಮಸ್ತು.